ತಾಲಿಪಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ತಾಲಿಪಟ್ಟಿ, ಮಸ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ತಾಲಿಪಟ್ಟಿ. ಇದರೊಟ್ಟಿಗೆ ನಿಮಗೆ ಮೊಸರು ಕೂಡ ಬೇಕಂದರೆ ಮೊಸರು ಕೂಡ ಹಾಕೊಂಡು. ಒಂದೇ ಒಂದು ಗೆಲ್ಲಿದೆ ಫ್ರೆಂಡ್ಸ್, ಇದು ನೋಡಿ, ಒಂದೇ ಒಂದು ಗೆಲ್ಲಿಗೆ ಇಷ್ಟೊಂದು ಹೂವಾಗಿದೆ ನೋಡಿ. ಒಂದೇ ಒಂದು ಗೆಲ್ಲಿಗೆ ಇಷ್ಟು ಹೂವಾಗಿದೆ, ಎಷ್ಟೊಂದು ಹೂವಾಗಿದೆಯಲ್ಲ. ಇನ್ನು ಅದನ್ನೇ ಮಾಡೋದು, ಇಲ್ಲಾಂದರೆ ಏನೂ ಬರೋದಿಲ್ಲ ಫ್ರೆಂಡ್ಸ್. ಎಲ್ಲ ಈಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಬೇಕಂತ ಮಾಡಿದೆ, ಇನ್ನೂ ಗಾಳಿ ಬಿಟ್ಟರೆ ಏನಾಗುತ್ತೆ, ಎಲ್ಲ ಗಿಡಗಳು ಬಿದ್ದು ಬಿಡ್ತಾವೇನೋ ಅಂಥೇಳಿ ಕ್ಲೀನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡ್ತೇನೆ, ಎಲ್ಲ ಹುಲ್ಲು ತೆಗೆದಾದ್ಮೇಲೆ ಕ್ಲೀನ್ ಮಾಡ್ತೀನಿ. ಈಗ ಚಹಾ ಕುಡಿತೇನೆ. ಚಹಾ ಕುಡಿದ್ಮೇಲೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ನಾನು ಬೆಳಗ್ಗೆ ಈಗ ತಿಂಡಿಗೆ ಅಂಥೇಳಿ ಎಲ್ಲ ಥರ ಹಿಟ್ಟು ಹಾಕಿ ತರಕಾರಿ ಅದು ಹಾಕಿ ಇಲ್ಲಿ ಒಂಥರ ತಾಲಿಪಟ್ಟಿ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಇರುವಂಥ ಪದಾರ್ಥನೇ ಯೂಸ್ ಮಾಡಿಕೊಂಡು ತಾಲಿಪಟ್ಟಿ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಈಗ ಬೆಳಗ್ಗೆ ಗಾರ್ಡನ್ನಲ್ಲಿ ಕೆಲಸ ಮಾಡಿ ಬಂದೆ. ಟೈಮ್ ಆಲ್ರೆಡಿ ತುಂಬ 11:30 ಏನೋ ಆಗಿದೆ ಈಗ. ಯಾಕೆಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಗಾರ್ಡನ್ ಕಡೆನೇ ಹೋಗ್ತಾ ಇದ್ದೀನಿ. ಈಗ ದಿನ ತುಂಬಾ ಮೊನ್ನೆ ನಾವು ಊರಿಗೆ ಹೋದಾಗ ಮಳೆ ಬಂದಿತ್ತಲ್ಲ, ಹುಲ್ಲು ಬಂದುಬಿಟ್ಟಿದೆ. ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನಿಮಗೆ ಸಾಯಂಕಾಲ ಅಥವಾ ತೋರಿಸ್ತೇನೆ ಯಾವ ಥರ ಆಗಿದೆ ಅಂಥೇಳಿ. ದಿನ ಎಷ್ಟಾಗುತ್ತೋ ಅಷ್ಟನ್ನು ನಾನೀಗ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಈಗ ಮಕ್ಕಳು ತಾಲಿಪಟ್ಟಿ ಮಾಡೋಣ ಅಂತಿರು. ನಿನ್ನೆ ರಾತ್ರಿನೇ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕೆ ಬೆಳಗ್ಗೆ ತಿಂಡಿನೂ ಆಗುತ್ತೆ ಅಂಥೇಳಿ ತಾಲಿಪಟ್ಟಿನೂ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಾವೆಲ್ಲ ಥರ ಹಿಟ್ಟು ಹಾಕಿ ಈ ಥರ ಮಾಡ್ತೀವಲ್ಲ, ಮಾಡೋದ್ರಿಂದ ಸೂಪರಾಗಿರುತ್ತೆ ನೋಡಿ. ಈಸಿಯಾಗಿ ಬಿಟ್ಕೊಳ್ಳುತ್ತೆ ಕೂಡ. ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ, ಸಣ್ಣ ಬೇಕಂದರೆ ಸಣ್ಣದು ಮಾಡ್ಕೊಳ್ಳಿ. ಇದರ ರೆಸಿಪಿ ಕೂಡ ನೀಟಾಗಿ ಬರುತ್ತೆ ನಿಮಗೆ. ನಾನು ಈ ಥರ ಏನು ತೋರ್ಸೋಕ್ಕೆ ಹೋಗಲ್ಲ, ಒಂದು ರೆಸಿಪಿ ಅಂಥೇಳಿನೇ ಹಾಕ್ತೇನೆ ನಿಮಗೆ. ಅದು ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಹಾಕಿದೆ ಅಂತ ಹೇಳೋಕ್ಕಿಂತ ನೀಟಾಗಿ ರೆಸಿಪಿನೇ ಹಾಕಿಬಿಡ್ತೇನೆ. ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೈಲೇ ತೆಗೆದು ಹಾಕ್ತೀನಿ ನಾನು. ಏನು ಇದು ಬೇಕಲ್ಲ, ಬೇಕಾದ್ರೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ನಿಮಗೆ ಇಷ್ಟ ಇಲ್ಲಂದರೆ ತುಪ್ಪ ಹಾಕ್ಕೊಳ್ಳಿ. ಇನ್ನೂ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತೇ ಇದೆ, ನಾನು ಲಾಗ್ ಡೈಲಿ ನೋಡೋರಿಗೆ ನಮ್ಮ ಮನೆಯಲ್ಲಿ ತುಪ್ಪ ಯಾರೂ ತಿನ್ನೋದಿಲ್ಲ. ಮೊದಲಿಗೆ ನಾನೇ ತಿನ್ನೋದಿಲ್ಲ, ನನ್ನ ಮಕ್ಕಳು ಎಲ್ಲಿ ತಿನ್ಬೇಕು ಹೇಳಿ, ನಮ್ಮ ಯಜಮಾನ್ರು ತಿನ್ನೋದಿಲ್ಲ ನೋಡಿ. ಈ ಥರ ತಟ್ಟಿದರೆ ತುಂಬಾ ತೆಳ್ಳಗಾಗಿ ಬರ್ತವೆ ಇವು. ಸ್ವಲ್ಪ ತಾಲಿಪಟ್ಟಿಗೆ ಈರುಳ್ಳಿ ಜಾಸ್ತಿ ಬೇಕು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟಾಗಿರುತ್ತೆ. ಮತ್ತು ಕರಿಬೇವು ಕೊತ್ತಂಬರಿ ಕೂಡ ನಾನು ಅದನ್ನು ಜಾಸ್ತಿ ಹಾಕ್ತೀನಿ ಯಾವಾಗಲೂ. ಈಗ ಇನ್ನೂ ಯಜಮಾನ್ರು ಬಂದಿಲ್ಲ, ಅವರು ಚಹಾ ಅಷ್ಟೇ ಕುಡಿದು ಹೋಗಿದ್ದಾರೆ. ಈಗ ಬಿಸಿಲೆಲ್ಲ ಬೇಗ ಬಂದುಬಿಡ್ತಾರೆ. ಇಲ್ಲೇ ಲೋಕಲ್ ಕೆಲಸಕ್ಕೆ ಹೋಗಿದರೆ ಬೇಗ ಬರ್ತಾರೆ. ಡ್ರೈವಿಂಗ್ ಎಲ್ಲ ಹೋಗಿದ್ರೆ ಅದು ಟೈಮ್ ಸರಿ ಹೋಗಬೇಕಾಗತ್ತೆ. ಅದಕ್ಕಾಗಿ ಅವರು ಅದಕ್ಕೆ ಟೈಮ್ ಸರಿ ಹೋಗ್ತಾರೆ. ಇದು ಕೂಲಿ ಕೆಲಸ ಆದರೆ ಏನಾಗುತ್ತೆ, ಬೆಳಗ್ಗೆ ಬೇಗ ಹೋಗಿಬಿಡ್ತಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಈಗ ಬಿಸಿಲು ಇರೋದ್ರಿಂದ. ಅದಕ್ಕಾಗಿ ನೋಡಿ, ತಾಲಿಪಟ್ಟಿಗಳು ರೆಡಿ ಆದವು ಫ್ರೆಂಡ್ಸ್. ಈಗ ಧನುಷ ಶ್ರೇಯ ತಿಂಡಿ ತಿಂತಾರೆ. ನಾವು ಇನ್ನೂ ತಿಂಡಿ ಮಾಡಿಲ್ಲ, ಮಕ್ಕಳು ಕೂಡ. ಧನುಷ್ ಕೂಡ ಎಷ್ಟೋ ತನಕ ನಾನು ಒಟ್ಟಿಗೆ ಹೊರಗೆ ಇದ್ದ. ಹೊರಗಡೆ ಅವನು ನೀರು ಬಂದಿತ್ತು ಇವತ್ತು, ನೀರು ಬಿಡೋದು ಮಾಡ್ತಾಯಿದ್ದ ನೋಡಿ. ಎಷ್ಟು ಈಸಿಯಾಗಿ ಬಿಟ್ಟು ಬರುತ್ತೆ, ಏನು ತುಂಬಾ ಕಷ್ಟ ಇಲ್ಲ. ಬಾಳೆ ಎಲೆ ಮೇಲೆ ಮಾಡ್ತಿದ್ದೆ. ಹೊರಗಡೆ ಬಿಸಿಲು ತುಂಬ ಆಗಿರೋದ್ರಿಂದ ಬಾಳೆ ಎಲೆ ತರಲಿಕ್ಕೆ ಆಗಲಿಲ್ಲ ಹೋಗಿ. ನನಗೂ ಸಾಕಾಗಿತ್ತು ಬೆಳಗ್ಗೆಯಿಂದ ಅಲ್ಲಿ ಬಿಸಿಲಲ್ಲಿ ಮಾಡಿ. ಅದಕ್ಕಾಗಿ ಬೇಡ ಅಂಥೇಳಿ ಇವತ್ತು ಪ್ಲಾಸ್ಟಿಕ್ ಹಾಳಿನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಹಾಳಿ ಮೇಲೆ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಧನುಷನಿಗೆ ಶ್ರೇಯನಿಗೆ ತಿಂಡಿ ಕೊಡ್ತೀನಿ ಫ್ರೆಂಡ್ಸ್. ಇದರೊಟ್ಟಿಗೆ ಮೊಸರು ಇದ್ದರೆ ಒಂದು ಸಾಕು, ಬೇರೆ ಏನೂ ಬೇಕಾಗಿಲ್ಲ ಅಲ್ವಾ. ಈಗ ತಿಂಡಿ ಕೊಡ್ತೀನಿ ಅವ್ರಿಗೆ ನೋಡಿ. ನಾನು ಇನ್ನೂ ತಾಲಿಪಟ್ಟಿ ಮಾಡ್ತಾನೆ ಇದ್ದೀನಿ ಇಲ್ಲಿ. ಈಗ ಶ್ರೇಯಾಗ ಧನುಷಾಗ ಕೊಟ್ಟೆ ತಿಂಡಿ ತಿಂತಾಯಿದ್ದಾರೆ. ಬನ್ನಿ
ಟೈಮ್ ಎಷ್ಟಾಗಿದೆ ಈಗ? ಟೈಮ್ ತುಂಬ ಆಗಿದೆಯಲ್ಲ, 12 ಗಂಟೆ ಹತ್ತಿರ ಆಯಿತಾ? 11:30 ಆಯಿತಾ? ನೋಡ್ತೀನಿ ನೋಡಿ. ಹೌದು ಫ್ರೆಂಡ್ಸ್, ತುಂಬಾ ಆಗಿದೆ ಟೈಮು. ಹೇಗಿದೆ ತಾಲಿಪಟ್ಟಿ? ಮೆಕ್ಕೆಜೋಳದ್ದಲ್ಲ, ಎಲ್ಲ ಥರ ತರಕಾರಿ ಹಾಕಿ, ತರಕಾರಿ ಅಲ್ಲ ಸಾರಿ, ಹಿಟ್ಟು ಹಾಕಿ ಚೆನ್ನಾಗಿ ಉಂಟಾ? ಶ್ರೇಯಾ ಮೊಸರೊಟ್ಟಿಗೆ ತಿನ್ನತ್ತಾಳೆ, ಧನುಷ್ ಹಾಗೆ ತಿಂತಾ ಇದ್ದಾನೆ ಫ್ರೆಂಡ್ಸ್. ಸ್ವಲ್ಪ ಮೊನ್ನೆ ನಮ್ಮ ಅಮ್ಮಾರು ಮಾವಿನಕಾಯಿ ಕೊಟ್ಟು ಕಳ್ಸ್ಯಾರ ನೋಡಿ. ಅಲ್ಲೊಂದು ಪಪ್ಪಾಯ ಹಣ್ಣಿದೆ, ಕಟ್ ಮಾಡಬೇಕೀಗ. ತುಂಬ ಚೆನ್ನಾಗಿ ಆಗಿದೆ, ನಾನು ಕೂಡ ಟೇಸ್ಟ್ ಮಾಡಿದೆ. ಇದೊಂದು ಸ್ವಲ್ಪ ಇದೆ, ಮಾಡ್ತೇನೆ, ಮತ್ತೆ ಸಿಗ್ತೇನೆ. ಈಗ ಬಂದ್ಯಪ್ಪ? ನೋಡಿ, ನಮ್ಮ ಅಮ್ಮಾರ ಮನೆಗೆ ಹೋಗಿ ಬಂದ ಧನುಷ್ ಈಗ 6:30 ಆಗ್ತಾ ಬಂದಿದೆ. ನಮ್ಮ ಮೇಡಮ್ಮರು ಏನು ಮಾಡತ್ತೀರಿ? ಚಹಾ ಮಾಡತ್ತಾರ ನೋಡಿ. ಲೈಟ್ ಹಾಕೋಬೇಕಲ್ಲ, ಕತ್ಲಾಗ ನಿಂತೀರಿ, ಬೀಳ್ತೈತಿ ನೋಡಿ. ಚಹಾ ಮಾಡತ್ತಾರ ಫ್ರೆಂಡ್ಸ್. ನಾನು ಮಧ್ಯಾಹ್ನ ತಾಲಿಪಟ್ಟಿ ಮಾಡಿದ್ನೆಲ್ಲ, ತಾಲಿಪಟ್ಟಿ ಇನ್ನೊಂದು 4 ಅದಾವು. ನೋಡು, ನಿಮ್ಮ ಪಪ್ಪ ತಿಂತಾರೆ. ನಾ ಹೇಳಿದ್ನಿಲ್ಲ, ಒಂದೇ ಒಂದು ಉಳಿಸ್ಯಾರ ನೋಡಿ ಸಣ್ಣದು. ಸಣ್ಣ ಸ್ವಲ್ಪ ಮಾಡಿದ್ದೆ ಫ್ರೆಂಡ್ಸ್, ತಿಂದಾರ ಯಜಮಾನ್ರು, ದೊಡ್ಡ ಇಟ್ಟಾರು. ಈಗ ಸ್ವಲ್ಪ ಪುಲಾವನ್ನ ಮಾಡ್ತೀನಿ. ಕಿಟಕಿ ತೆಗೆದುಬಿಡಿದೆ. ಪುಲಾವನ್ನ ಮಾಡ್ತೀನಿ. ನಮ್ಮ ಬಾಳೆ ಗಿಡ ನೋಡಿ, ಬಿದ್ದನ್ನೆಲ್ಲ ಕಚ್ಕೊಂಡಿದ್ದೆ ಮೊನ್ನೆ ಮಳೆಗೆ ನೋಡಿ. ಈಗ ಚಹಾ ಕುಡಿತೀವಿ ಫ್ರೆಂಡ್ಸ್. ಈಗ ಟೈಮ್ 6:30 ಆಗಿದೆ. ನಾನು ಗೋಧಿ ಎಲ್ಲ ಹಸನು ಮಾಡಲಿಕ್ಕಿತ್ತು. ಗೋಧಿ ಮೊನ್ನೆ ಸ್ವಲ್ಪ ಮಾಡಿಟ್ಟಿದ್ದೀನಿ, ಇಲ್ಲಿಟ್ಟು ನೋಡಿ. ಗೋಧಿ ಚೀಲಗಳು ಊರಿಂದ ತಂದು ಈಗ ನೋಡಿ ಹೂವು ಹರಿದಿದ್ದೀನಿ ಫ್ರೆಂಡ್ಸ್, ಕೊಯ್ದಿಟ್ಟಿದ್ದೀನಿ. ದೇವರಿಗೆ ಹೂವಿನ ಮಾಲೆ ಮಾಡ್ಬೇಕಂಥೇಳಿ ಬೆಳಗ್ಗೆ. ಮತ್ತು ಈಗ ಒಂದಿಷ್ಟು ಅರಳ್ಯಾವ ನೋಡಿ. ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ನಮ್ಮ ಈ ಕಡೆ ಎಲ್ಲ ಈಗ ಇಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟಿನಿ. ಈ ಕಡೆಗಿಷ್ಟು ನೋಡಿ. ಯಾರಿಗಾದ್ರೂ ಗೊತ್ತಾ ಇದು ಏನಂಥೇಳಿ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಕಾಯಾಗಿದೆ ನೋಡಿ. ನಮ್ಮನೆ ಫಾಟ್ ಒಳಗಡೆ ಆಗಿದೆ. ಅಲೋವೆರಾ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದೆ. ಈ ಕಡೆಗೆ ಇನ್ನೂ ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್. ಈ ಸೈಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಆ ಸೈಡ್ ಇನ್ನೂ ಮಾಡಿಲ್ಲ. ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ನೀರು ಬಂದಿತ್ತು ಇವತ್ತು ನೋಡಿ. ಈ ಕಡೆಯೂ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈ ಕಡೆಗೆ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಧನುಷನಿಗೆ ಸ್ವಲ್ಪ ಕಟ್ಟೆ ಕಟ್ಟು ಮಾವಿನ ಗಿಡಕ್ಕೆ ಅಂತ ಹೇಳಿದೆ. ಅವನಿಷ್ಟೇ ಮಣ್ಣಿ ಅಗದು ಬಿಟ್ಟ. ಮಾವಿನ ಗಿಡ ಬರೋ ವರ್ಷ ಕಾಯಿ ಆಗ್ಬೋದು, ಗೊತ್ತಿಲ್ಲ ಫ್ರೆಂಡ್ಸ್ ಏನು ಮಾಡುತ್ತೆ ಅಂಥೇಳಿ. ಆದರೆ ಒಳ್ಳೆಯದು. ಹಾಗಾಗಿ ನೋಡಿ, ಗಿಡಗಳಂತೂ ಹೋಗಿ ಬಿಡ್ಸ್ಯಾರ. ಊರಿಗೆ ಹೋಗಿದ್ನೆಲ್ಲ ಎಲ್ಲ ಹೋಗ್ಯಾವ. ಪುಂಡಿ ಸೊಪ್ಪು ಕೊಯ್ಬೇಕು ನಾಳೆ ಅಥವಾ ನಡೆದು ರೊಟ್ಟ್ಯಾಗ ಮಾಡೋಕೆ ಬರ್ತೈತಿ. ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ. ಪುಂಡಿ ಸೊಪ್ಪು, ಪುಂಡಿ ಪಲ್ಯ ಮಾಡಿದ್ರೆ ಆಯ್ತು, ಟೇಸ್ಟಾಗಿ ಚೆನ್ನಾಗಿ ಆಗುತ್ತಲ್ಲ ನೋಡಿ. ತುಳಸಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದಾವೆ. ತುಳಸಿ ಮೇನ್ ಬೇಕಲ್ಲ ನಮಗೆ ನೋಡಿ. ಇಲ್ಲೆಲ್ಲ ಅಲ್ಲಿದ್ದು ಇವು ಮಲ್ಲಿಗಿನ ಗಿಡದ ಹತ್ರ ಅದೆಲ್ಲ ಅಲ್ಲಿ ಬಿಸಿಲಿಗೆ ಸಾಯ್ತಾ ಅಂಥೇಳಿ ಇಲ್ಲೊಂದು ಸ್ವಲ್ಪ ತೆಂಗಿನ ಗಿಡದ್ದು ಈ ಗಿಡಗಳದ್ದು ಎಲ್ಲ ನೆರಳು ಬರುತ್ತಲ್ಲ, ಎಲ್ಲ ತಂದು ನಾನು ಇಲ್ಲಿ ಹಚ್ಚಿದ್ದೀನಿ. ಒಂದು ಕಡೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕಡೆ ಇಲ್ಲಿ ಹಚ್ಚಿಬಿಟ್ಟಿದ್ದೀನಿ. ಅದಕ್ಕಾಗಿ ಬೇಡ ಅಂಥೇಳಿ. ಇಲ್ಲಾಂದ್ರೆ ಏನಾಕವು ಆ ಕಡೆ ಸೈಡಿಗೆ ಬಿಸಿಲಿಗೆ ಗಿಡಗಳು ಸತ್ತು ಬಿಡ್ತಾವೆ ಫ್ರೆಂಡ್ಸ್, ಬೇಗ ಸಾಯ್ತಾವೆ. ಎಂಥ ಬಿಸಿಲು ಗೊತ್ತಾ? ಬಿಸಿಲು ನೋಡಿದರೆ ಭಯ ಆಗ್ತಿದೆ ನನಗೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಹುಲ್ಲು ತೆಗಿತೀನಿ. ಮಧ್ಯಾಹ್ನ 10 ಗಂಟೆ 9 ಗಂಟೆ ತನಕ ತೆಗಿತೀನಿ. 9 ಗಂಟೆಯಿಂದ ಬರೋದೇ ಇಲ್ಲ, ಅಷ್ಟೊಂದು ಬಿಸಿಲು ನೋಡಿ. ಇಲ್ಲೆಲ್ಲ ತೆಗಿಬೇಕು ಹುಲ್ಲು. ಕಣಿಗಿಲ್ ನೋಡಿ ಹೂವಾಗಿದೆ, ಇಲ್ಲೊಂದು ಮೊಗ್ಗಿ ಆಗಿದೆ. ದಿನ 1-2 ಸಿಗ್ತಾವೆ ಹೂ. ಇಲ್ಲೊಂದಿದೆ ಸಿಗ್ತಾವೆ. ಇಲ್ಲಿ ಸ್ವಸ್ತಿಕ್ ಹೂ. ಇಲ್ಲೆಲ್ಲ ಹುಲ್ಲು ತೆಗಿಬೇಕೀಗ ಚೆನ್ನಾಗಿ. ಎಲ್ಲ ಕ್ಲೀನ್ ಮಾಡಬೇಕು, ಕೊಚ್ಚಬೇಕು. ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಮಲ್ಲಿಗಿನ ಮೊಗ್ಗಿ ನೋಡಿ. ಮಲ್ಲಿಗೆ ಅಂತೂ ಫುಲ್ ಹಾಕ್ಕಾವು. ಈಗ ಇದನ್ನ ಕಟ್ ಮಾಡಬೇಕು. ಬೆಳಗ್ಗೆ ಕೂದದ್ದು ಕಟ್ ಮಾಡಿಲ್ಲ ಇವತ್ತು ನಾನು. ಕಟ್ ಮಾಡಬೇಕು. ಇಲ್ಲಿ ತೆಂಗಿನಕಾಯಿ ನಮ್ಮ ಗಿಡದ್ದು ನೋಡಿ. ತೆಂಗಿನಕಾಯಿ ಒಂದೇ ಒಂದು ಗಿಡ ಇದೆ, ಆದರೂ ಇಷ್ಟು ತೆಂಗಿನಕಾಯಿ ಇದೆ. ಇನ್ನು ಮಳೆಗಾಲ ಬಂದರೆ ವೇಸ್ಟ್ ಆಗ್ತಾವಲ್ಲ, ಅದಕ್ಕೆ ಏನು ಮಾಡ್ತೇವೆ, ಸಿಪ್ಪೆ ತೆಗೆದು ಮಿಲ್ಲಿಗೆ ಕೊಟ್ಬಿಡ್ತೀನಿ. ಅಂದರೆ ಗೋಂಟದಾವೆ, ನೀರಿಲ್ಲ, ಖಾಲಿಯಾಗಿದೆ. ಇವತ್ತೊಂದು ಬಿದ್ದಿದೆ, ಇದು ಸ್ವಲ್ಪ ಹಸಿ ಇದೆ. ನೋಡ್ತೀನಿ ನಾಳೆಗೆ ಏನಾದರೂ ಪಾಯಸ ಅದು ಮಾಡ್ಬೋದು. ಇಲ್ಲಿ ನೋಡಿ ಮಲ್ಲಿಗೆ ಕಟ್ ಮಾಡ್ಬೋದು. ಇವು ಕೂಡ ಮೊಗ್ಗಿ ಬಿಟ್ಟಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ. ಈಗೆಲ್ಲದಕ್ಕೂ ನೀರು ಹಾಕಿದೆ. ಬೆಳಗ್ಗೆ ಒಂದು ರೌಂಡು ಧನುಷ ಹಾಕಿದ್ದ ನೀರು. ಇವತ್ತು ಚೆನ್ನಾಗಿ ಬಂದಿತ್ತಲ್ಲ ನೀರು, ಇವತ್ತು ಒಳ್ಳೇದು ನೀರು ಬಿಟ್ಟಿದ್ರು. ಮಾತ್ರ ನೀರೇ ಬಂದಿರಲಿಲ್ಲ ನೋಡಿ. ಮೆಣಸಿನ್ಕಾಯಿ ಕೂಡ ಆಗ್ತಾಯಿದ್ದಾವೆ.
ಮೆಣಸಿನ್ಕಾಯಿ ನೋಡಿ ಸ್ಟಾರ್ಟ್ ಆಗಿದ್ದಾವೆ. ಶ್ರೇಯಾ ಮಾನ್ಯ ಊರಿಗೆ ಹೋದಾಗ ಇಲ್ಲಿ ಕೊಯ್ಕೊಂಡಾಳಂತ. ಮೆಣಸಿನ್ಕಾಯಿ ಎಲ್ಲ ಗಿಡಕ್ಕೆ 3-4 ಅಯ್ಯಾವು, ಸಾಕು ನಮಗೆ ಇಷ್ಟ. ಆದರೆ ನೋಡಿ ಇಲ್ಲೆಲ್ಲ ಗಿಡಗಳಿಗೆ ನೀರು ಹಾಕಿದೆ. ಮತ್ತು ಈಗ ಸಾಯಂಕಾಲ ಹೋಗಿದೆ ನೀರು. ಇಲ್ಲೀಗ ಹೂ ನೋಡಿ ಒಂದೇ ಒಂದು ಗೆಲ್ಲಿದೆ ಫ್ರೆಂಡ್ಸ್. ಇದು ನೋಡಿ ಒಂದೇ ಒಂದು ಗೆಲ್ಲಿಗೆ ಇಷ್ಟೊಂದು ಹೂವಾಗಿದೆ ನೋಡಿ. ಒಂದೇ ಒಂದು ಗೆಲ್ಲಿಗೆ ಇಷ್ಟು ಹೂವಾಗಿದೆ, ಎಷ್ಟೊಂದು ಹೂವಾಗಿದೆಯಲ್ಲ. ಅದಕ್ಕೆ ಈಗ ಕಟ್ಟಬೇಕು. ಅದನ್ನು ಎಳೆದು ಸ್ವಲ್ಪ ಬಾಗಿದೆ, ಇನ್ನೊಂದು ಗಿಡದ ಮೇಲೆ ಹೋಗುತ್ತೆ ಅಲ್ವಾ, ಅದಕ್ಕಾಗಿ ಎಳ್ಕದ ಕಟ್ಟಬೇಕು. ಅದಕ್ಕೆ ಇಲ್ಲಿ ಒಂದು ಕಟ್ಟಿದೆ ಈಗ ನೋಡಿ ಬಿಳಿ. ಈಗ ಇಲ್ಲಿ ಒಂದು ಇದಕ್ಕೆ ಈ ಥರ ರಾಡ್ ಕೊಟ್ಟೆ. ಇದಕ್ಕೆ ಆಧಾರ ಬೇಕಲ್ಲ, ಅಲ್ಲಿ ಗುಲಾಬಿನ ಗಿಡಕ್ಕಿತ್ತು, ಅಲ್ಲಿ ಕಿತ್ಕೊಂಬಂದು ಇದಕ್ಕೆ ಹಾಕಿದ್ದೀನಿ. ಇಲ್ಲಾಂದರೆ ಗಿಡಗಳು ಬಾಕೊಂಬಿಡ್ತಾವೆ, ಸ್ಟ್ರೈಟ್ ಹೋಗೋದಿಲ್ಲ. ಸ್ಟ್ರೈಟ್ ಹೋಗ್ಬೇಕಂದ್ರೆ ಈ ಥರ ಕಟ್ಟಬೇಕು. ಮತ್ತು ಸ್ವಲ್ಪ ಗಿಡನೂ ಕಟ್ ಮಾಡಿದೆ, ಬಿಸಿಲಿತ್ತು ಆದರೂ ಕಟ್ ಮಾಡಬಾರ್ದಂತ ಮಾಡಿದೆ. ತುಂಬಾ ದೊಡ್ಡದು ಇದು ಬೆಳೆದುಬಿಟ್ಟಿತ್ತು. ಮತ್ತು ಮುಳ್ಳು ತುಂಬ ಇದೆ ಇದಕ್ಕೆ. ಮುಳ್ಳು ಇರೋದರಿಂದ ಹಿಡ್ಕೊಂಡ್ಬಿಡುತ್ತೆ ನೋಡಿ. ಇಲ್ಲಿ ಮುಳ್ಳು ತುಂಬ ಇದೆ, ಹೆದರಿಕೆ ಆಗುತ್ತೆ. ಅದೇ ಈ ಗಿಡಕ್ಕೆ ಮುಳ್ಳಿಲ್ಲ. ಇದು ದೊಡ್ಡದಾಗಿತ್ತಲ್ಲ, ಕಟ್ ಮಾಡಿದ್ನೆಲ್ಲ, ಅದಕ್ಕೆ ಇದು ತುಂಬ ದೊಡ್ಡದಾಗಿತ್ತು. 1-2 ಮಳೆ ಆದಮೇಲೆ ಫುಲ್ ಇಲ್ಲಿವರೆಗೆ ಕಟ್ ಮಾಡಿಬಿಡ್ತೀನಿ. ಇದೇನಿಲ್ಲಿ ದಾರ ಕಟ್ಟಿನಲ್ಲ, ಇಲ್ಲಿವರೆಗೆ ಕಟ್ ಮಾಡಿಬಿಡ್ತೀನಿ ಎಲ್ಲ ಗಿಡಗಳು. ಮೊನ್ನೆನೂ ಹಾಗೆ ಮಾಡಿದೆ, ಕಟ್ ಮಾಡಿದ್ದಕ್ಕೆ ಇವೆಲ್ಲ ಚಿಗುರು ಬಂದದ್ದೀಗ ನೋಡಿ. ಈ ಥರ ಆಗಿದೆ ಗಾರ್ಡನ್ನು. ಇನ್ನೊಂದು ಸ್ವಲ್ಪ ಆ ಕಡೆ ಹುಲ್ಲು ತೆಗೆದುಬಿಟ್ರೆ ಆಯಿತು. ಎಲ್ಲ ಬಾಳೆ ಗಿಡಗಳು ಬಿದ್ದುಬಿಟ್ಟಿದೆ, ಏನು ಪ್ರಯೋಜನ ಇಲ್ಲ ನೋಡಿ. ಇಲ್ಲೊಂದು ಸಣ್ಣ ಗೊನೆ ಇದು ಬಿದ್ದಿದೆ, ಅಲ್ಲೊಂದು ಸಣ್ಣ ಗೊನೆ ಬಿದ್ದಿದೆ, ಇಲ್ಲಿ ಒಂದು ಸಣ್ಣ ಗೊನೆ ಬಿದ್ದಿದೆ. ಇವೆಲ್ಲ ಈಗ ಏನು ಮಾಡೋದಕ್ಕೆ ಬರಲ್ಲ, ಇವು ಬೆಳೆದಿಲ್ಲ, ಏನೂ ಮಾಡೋಕ್ಕೆ ಬರಲ್ಲ. ನನ್ನ ಮಗ ಹೇಳ್ತಾಯಿದ್ದಾನೆ ಚಿಪ್ಸ್ ಆದರೂ ಮಾಡಮ್ಮ ಅಂಥೇಳಿ. ಇನ್ನು ಅದನ್ನೇ ಮಾಡೋದು, ಇಲ್ಲಾಂದರೆ ಏನೂ ಬರೋದಿಲ್ಲ ಫ್ರೆಂಡ್ಸ್. ಎಲ್ಲ ಈಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಬೇಕಂತ ಮಾಡಿದೆ, ಇನ್ನೂ ಗಾಳಿ ಬಿಟ್ಟರೆ ಏನಾಗುತ್ತೆ, ಎಲ್ಲ ಗಿಡಗಳು ಬಿದ್ದು ಬಿಡ್ತಾವೇನೋ ಅಂಥೇಳಿ ಕ್ಲೀನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡ್ತೀನಿ, ಎಲ್ಲ ಹುಲ್ಲು ತೆಗೆದಾದ್ಮೇಲೆ ಕ್ಲೀನ್ ಮಾಡ್ತೀನಿ. ಈಗ ಚಹಾ ಕುಡಿತೇನೆ, ಚಹಾ ಕುಡಿದ್ಮೇಲೆ ಸಿಗ್ತೇನೆ. ತಾಲಿಪಟ್ಟಿ ಮಾಡಲಿಕ್ಕೆ ನಾನು 2 ಕಪ್ಪು ಕಡಲೆ ಹಿಟ್ಟು, 2 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ. ನಾನು ಮಿಕ್ಸ್ ಹಿಟ್ಟುಗಳಿಂದ ಇಲ್ಲಿ ತಾಲಿಪಟ್ಟಿನ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು. ಮೆಕ್ಕೆಜೋಳದ ಮಾತ್ರ ಅಲ್ಲ, ಈ ಥರ ನಾವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುವಂಥ ತಾಲಿಪಟ್ಟಿನ ಅಂತ ಹೇಳ್ಬೋದು. ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ನೋಡಿ, ಇಲ್ಲಿ ಉಪ್ಪು ಹಾಕಿದ ಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರ್ ತಂದಿದ್ದೇನೆ. ಮಿಕ್ಸಿ ಜಾರಿಗೆ ನಮಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಕೂಡ ಹಾಕೋತೇನೆ. ನೋಡಿ, ಹಸಿ ಮೆಣಸನ್ನು ಬೇಕಂತಿಲ್ಲ, ಈ ಥರ ಹಣ್ಣಾಗಿದ್ದರೂ ಪರವಾಗಿಲ್ಲ. ನನ್ನ ಹತ್ರ ಅದೇ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತೇನೆ. ಆ ಮಿಕ್ಸಿ ಜಾರಿಗೆ 1 ಟೇಬಲ್ ಸ್ಪೂನಷ್ಟು ಓಂ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನೀಗ ತರಿಯಾಗಿ ಮಿಕ್ಸಿ ಮಾಡ್ತೇನೆ, ನೀರು ಹಾಕದೇನೆ. ಟೊಪ್ಪನ್ನು ಮುಚ್ಕೊಂಡೀಗ ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಇಲ್ಲಿ ಇಷ್ಟು ತರಿಯಾಗಿದ್ದರೆ ಸಾಕು ನಮಗೆ. ನೋಡಿ, ಇಲ್ಲಿ ಹಿಟ್ಟಿಗೆ ನಾನು 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಷ್ಟು ಹಾಕ್ತೀನಿ ನೋಡಿ, ತಾಲಿಪಟ್ಟಿಗೆ ಅಷ್ಟು ಚೆನ್ನಾಗಿರುತ್ತೆ ಇದು. ಈರುಳ್ಳಿ ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಕರಿಬೇವನ್ನ ಹಾಕ್ತೇನೆ. ಕರಿಬೇವು ಕೂಡ ತುಂಬ ಚೆನ್ನಾಗಿರುತ್ತೆ, ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಕರಿಬೇವನ್ನ. ನೋಡಿ, ಕೊತ್ತಂಬರಿ ಹಾಕಿದ ಮೇಲೆ ನಾವು ಏನು ಮಿಕ್ಸಿ ಮಾಡಿ ಇಟ್ಟಿದ್ದೀವಿ ನೋಡಿ, ಅದನ್ನು ಎಲ್ಲ ಹಾಕ್ಕೊಳ್ಳಿ. ಕಾಯಿ ಮೆಣಸು, ಜೀರಿಗೆ, ಓಂಕಾಳು ಈ ಥರ. ಈಗ ಅದಕ್ಕೆ ಲಾಸ್ಟಲ್ಲಿ ನಾನು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಮಿಕ್ಸಿ ಮಾಡಿದ್ದೀವಲ್ಲ ನಾವು ಆವಾಗಲೇ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜನ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ತರಿಯಾಗಿ. ಈಗ ನೋಡಿ, ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಇದನ್ನು ಈ ಥರ ಎಲ್ಲ ಹೊಂದೋ ರೀತಿ. ಈಗ ಹಿಟ್ಟುಗಳನ್ನು 3 ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ತುಂಬ ಟೇಸ್ಟಿಯಾಗಿರುತ್ತೆ. ಮೆಕ್ಕೆಜೋಳದ ಹಿಟ್ಟು ಬೇಕಂತೆಲ್ಲ ತಾಲಿಪಟ್ಟಿಗೆ. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು, ನಾನು ಮಿಕ್ಸಿ ಜಾರಲ್ಲಿ ಏನು ರುಬ್ಬಿದ್ನಲ್ಲ ಅದರಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತೆ ಅಂಥೇಳಿ ನೀರು ಹಾಕಿದೆ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಯಾವ ಥರ ಮಾಡ್ತೀವಿ ನೋಡಿ, ಆ ಥರ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಗಟ್ಟಿಯಾಗಿ ಈಗ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೇನೆ. ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಆ ಸೈಜಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ತೆಗೆಸ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ.
ನೋಡಿ ನನಗೆ ಇಷ್ಟು ಸಾಕು. ಇದೇ ಥರ ನಾನೀಗ ಉಂಡೆಗಳನ್ನು ಮಾಡಿ ಇಟ್ಕೋತೇನೆ. ಉಂಡೆ ಮಾಡಿ ಇಟ್ಕೊಂಡ್ರೆ ಆದಷ್ಟು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿ ಇಟ್ಕೋತೇನೆ ಎಲ್ಲವನ್ನು. ನೋಡಿ ಇಲ್ಲಿ ನಾನು ಬಟರ್ ಪೇಪರನ್ನು ತೊಗೊಂಡಿದ್ದೇನೆ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ತಾಗಿಸ್ಕೊತೇನೆ. ಎಣ್ಣೆ ಹಚ್ಚಿದರೆ ಬೇಗ ಬಿಡುತ್ತೆ ತಾಲಿಪಟ್ಟಿ. ಎಣ್ಣೆ ಹಚ್ಚದಿದ್ರೆ ಬಿಡೋದೇ ಇಲ್ಲ ಅದು. ಅದಕ್ಕಾಗಿ ನೋಡಿ ನಾ ಮಾಡಿಟ್ಟಿರೋಂಥ ಉಂಡೆನ ಇದ್ರ ಮೇಲೆ ಇಟ್ಟು ಈ ಥರ ತಟ್ಕೋತೀನಿ. ಇದ್ರ ಮೇಲೆ ಬೇಕಾದರೆ ನೀವು ಬಿಳಿ ಎಳ್ಳು ಅಥವಾ ಬ್ಲ್ಯಾಕ್ ಎಳ್ಳು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಯಾವುದೂ ಹಾಕ್ತಾಯಿಲ್ಲ, ಹಾಗೆ ಸುಮ್ಮನೆ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಬಟರ್ ಪೇಪರ್ ಇಲ್ಲಾಂದರೆ ಬಾಳೆ ಎಲೆ ಅಥವಾ ಹಾಗೆ ಹಾಲಿನ ತೊಟ್ಟೆ ಎಲ್ಲ ಇರುತ್ತೆ ನೋಡಿ, ಅದ್ರ ಮೇಲೆ ಕೂಡ ತಟ್ಕೋಬೋದು. ನೋಡಿ ಈ ಥರ ನಾನೀಗ ಇಲ್ಲಿ ತಟ್ಟಿ ಇಟ್ಕೊಂಡಿದ್ದೇನೆ. ನೋಡಿ ಇಲ್ಲಿ ಒಂದು ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ನಾನು ಹಾಕ್ತೇನೆ. ಎಣ್ಣೆ ನಿಮಗೆ ಎಷ್ಟು ಬೇಕು, ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕ್ಕೋಬೋದು. ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಸಿಯಾಗಿ ಬಟರ್ ಪೇಪರ್ ನಾವು ಎಣ್ಣೆ ಹಾಕಿರ್ತೀವಲ್ಲ, ಈಸಿಯಾಗಿ ಈ ಥರ ಬಿಟ್ಕೊಳ್ಳುತ್ತೆ. ಈಗ ಇಲ್ಲಿ ಹಾಕ್ತೀನಿ ನೋಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಅದು. ನೋಡಿ ಇಲ್ಲಿ ಒಂದು 2 ನಿಮಿಷ ಆದಮೇಲೆ ನೋಡಿ ಈಸಿಯಾಗಿ ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ. ನಾವು ಎಲ್ಲ ಥರ ನಮ್ಮ ಹತ್ರ ಹುರುಳಿ ಹಿಟ್ಟು ರಾಗಿ ಹಿಟ್ಟು ಇದ್ದರೂ ಕೂಡ ಇದರೊಟ್ಟಿಗೆ ನೀವು ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ಸ್ವಲ್ಪ ಇದ್ರ ಮೇಲಿಂದ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಆವಾಗಲೇ ಹೇಳಿದಾಗೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀವು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ತಾಲಿಪಟ್ಟು ಅಂತ ಹೇಳ್ಬೋದು. ಎಲ್ಲ ಥರ ಹಿಟ್ಟು ಹಾಕಿ ಈ ಥರ ಮಾಡ್ಬೋದು ನಾವು. ನೋಡಿ ತಾಲಿಪಟ್ಟು ರೆಡಿಯಾಗಿದೆ. 2 ಸೈಡು ನೋಡಿ ಇಲ್ಲಿ 2 ಸೈಡಿಗೆ ತಾಲಿಪಟ್ಟು ಚೆನ್ನಾಗಿ ಬೆಂದಿದೆ. ನೋಡಿ ತಗೊಂಡ್ಬಿಡ್ತೇನೆ. ಸೂಪರಾಗಿದೆ ತಾಲಿಪಟ್ಟು. ನೀವು ಒಮ್ಮೆ ಮಾಡಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ತಾಲಿಪಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ತಾಲಿಪಟ್ಟು, ಮಸ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ತಾಲಿಪಟ್ಟು. ಇದರೊಟ್ಟಿಗೆ ನಿಮಗೆ ಮೊಸರು ಕೂಡ ಬೇಕಂದರೆ ಮೊಸರು ಕೂಡ ಹಾಕೊಂಡು ತಿನ್ಬೋದು. ಇಲ್ಲಾಂದರೆ ಚಟ್ನಿ ಕೂಡ ಬರುತ್ತೆ, ಶೇಂಗಾ ಚಟ್ನಿ ಇರುತ್ತಲ್ಲ ಅದರೊಟ್ಟಿಗೆ ಕೂಡ ತಿನ್ಬೋದು. ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೊಸರೊಟ್ಟಿಗೆ. ಇನ್ನೂ ಟೇಸ್ಟಿಯಾಗಿರುವಂಥದ್ದು ಇದು ತಾಲಿಪಟ್ಟಿನೇ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ರಾತ್ರಿ ಊಟಕ್ಕೆ ಮತ್ತೆ ಪುಲಾವನ್ನ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇರಿ ಒಂದೆಷ್ಟು ಕಡದ ಇಲ್ಲಿ ಹೊರಗಡೆ ಕೂತೀವಿ ಫ್ರೆಂಡ್ಸ್ ಊಟಕ್ಕೆ. ನೋಡಿ ಮಧ್ಯಾಹ್ನ ಮಾಡಿರೋ 2 ತಾಲಿಪಟ್ಟು ಪಪ್ಪಾಯನ್ನ ಕಟ್ ಮಾಡಿದ್ದೀವಿ. ಇದು ರಾತ್ರಿ ಊಟಕ್ಕೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಹಾಕಿ